ಮಾಡೋದಕ್ಕೆ ಯಾವುದೇ ಮೋಟಿವ್ ಇಲ್ಲ ಮಹಾಸ್ವಾಮಿ. ಮೀರಾ ಮತ್ತು ರಾಘವ್ ನಡುವೆ ಆಸ್ತಿ ಬಗ್ಗೆ ಯಾವತ್ತೂ ಮಾತುಕತೆ ನಡೆದಿಲ್ಲ. FIR ನಲ್ಲೂ ಕೂಡ ಅದರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಅವರಾನ ಆದರೆ ಅದು ಯಾವುದೂ ಫಲ ಕೊಡಲಿಲ್ಲ. ಈ ಸಲ ಕೂಡ ಶಾಂತಮ್ಮನವರು ಒಂದು ಪ್ರಯತ್ನ ಅಂತ ಮಾಡಿದ್ದಾರೆ ಅಷ್ಟೇ. ರಾಘವ್ ಅವರಿಗೆ ಈ ವಿಚಾರದಲ್ಲಿ ಯಾವುದೇ ಆಸಕ್ತಿ ಇಲ್ಲದೆ ಇದ್ರೂ ಶಾಂತಮ್ಮನವರು ಹಿರಿಯರು ಅನ್ನೋ ಒಂದೇ ಕಾರಣಕ್ಕೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ದಾರೆ. ರಾಘವ್ ಅವರು ಶಾಂತಮ್ಮನವ್ರನ್ನ ಭೇಟಿಯಾದ ದಿವಸನೇ ಶಾಂತಮ್ಮನವರು ಕಾಣೆಯಾದ್ರು ಒಂದು ಮಾತ್ರಕ್ಕೆ ರಾಘವ್ ಅವರು ಶಾಂತಮ್ಮನವ್ರು ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಕನ್ಕ್ಲೂಷನ್ಗೆ ಇವ್ರು ಹೇಗೆ ಬಂದರೂ ನನಗೆ ಅರ್ಥ ಆಗ್ತಾ ಇದೆ. ಪಾಪ ವಯಸ್ಸಾದ ಶಾಂತಮ್ಮನವರು ತಮ್ಮ ಮೊಬೈಲ್ ಎಲ್ಲಾದರೂ ಬೀಳ್ಸ್ಕೊಂಡಿರ್ಬೋದು, ಅಥವಾ ಅದು ಸ್ವಿಚ್ ಆಫ್ ಆಗಿದೆ ಅವ್ರ ಗಮನಕ್ಕೆ ಬರದೇ ಹೋಗಿರ್ಬೋದಲ್ವಾ. ಅವ್ರು ಕಾಣೆ ಆಗೋದಕ್ಕೆ ಕಾರಣಗಳು ಬೇರೆ ಏನು ಬೇಕಾದರೂ ಇರ್ಬೋದು ಮಹಾಸ್ವಾಮಿ. ಮೀರಾ ಈಸ್ ರನ್ನಿಂಗ್ ಎ ಸಕ್ಸಸ್ಫುಲ್ ಕನ್ಸ್ಟ್ರಕ್ಷನ್ ಕಂಪನಿ. ಯಾರಾದರೂ ದಗಾಕೋರರು ಮೀರಾ ಅವ್ರಿಗೆ ಶಾಂತಮ್ಮನವರು ಬಹಳ ಆಪ್ತರು ಅನ್ನೋ ಕಾರಣಕ್ಕೆ ಅವ್ರನ್ನ ಕಿಡ್ನಾಪ್ ಮಾಡಿರ್ಬೋದಲ್ವಾ. ಆ ಕಿಡ್ನಾಪರ್ಸ್ ಸಮಯ ನೋಡಿ ಮೀರಾ ಅವರಿಗೆ ಕರೆ ಮಾಡಬಹುದು. ಹೇಗೂ ತನಿಖೆ ನಡೀತಾ ಇದೆ, ಸತ್ಯ ಗೊತ್ತಾಗುತ್ತಲ್ಲ. ನನ್ನ ಕಕ್ಷಿದಾರರಾದ ರಾಘವ್ ಅವರು ಮೀರಾ ಅವರಿಗೆ ಜೀವ ಬೆದರಿಕೆ ಒಡ್ಡೋದಕ್ಕಾಗಲಿ ಅಥವಾ ಶಾಂತಮ್ಮನವ್ರನ್ನ ಕಿಡ್ನಾಪ್ ಮಾಡೋದಕ್ಕಾಗಲಿ ಯಾವುದೇ ಮೋಟಿವ್ ಇಲ್ಲ ಅಂತ ನನ್ನ ವಾದ ಮಂಡಿಸ್ತಾ, ದಿಸ್ ಈಸ್ ನಾಟ್ ಅಟ್ ಆಲ್ ಎ ನಾನ್ ಬೇಲಬಲ್ ಅಫೆನ್ಸ್ ಅಂತ ಕೋರ್ಟ್ಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಮಹಾಸ್ವಾಮಿ. ರಾಘವ್ ಅವರು ಇದುವರೆಗೂ ಎಲ್ಲೂ ಕೆಟ್ಟದಾಗಿ ನಡ್ಕೊಂಡು ಉದಾಹರಣೆನೇ ಇಲ್ಲ ಮಹಾಸ್ವಾಮಿ. ಜೊತೆಗೆ ಸಮಾಜದಲ್ಲಿ ಅವರಿಗೆ ತುಂಬ ಒಳ್ಳೆ ಹೆಸರಿದೆ. ರಾಘವ್ ಅವರು ಎಲ್ಲೂ ತಪ್ಪಿಸ್ಕೊಂಡು ಹೋಗೋ ಸಾಧ್ಯತೆಗಳೇ ಇಲ್ಲ ಮಹಾಸ್ವಾಮಿ. ಆತ ಬಹಳ ಸಭ್ಯ. ಅದಕ್ಕೋಸ್ಕರ ಅವ್ರಿಗೆ ಜಾಮೀನು ಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತೀನಿ ಮಹಾಸ್ವಾಮಿ. After break. ಇದನ್ನು ಮೀರಾರವರು ಸಹ ಒಪ್ಪಿರುತ್ತಾರೆ. ಆಸ್ತಿ ವಿಷಯಕ್ಕಾಗಲಿ ಬೇರೆ ಯಾವ ವಿಷಯಕ್ಕಾಗಲಿ ಮೀರಾ ಅವರಿಗೆ ರಾಘವ ಅವರಿಂದ ಯಾವುದೇ ಕಿರುಕುಳವಾಗಿಲ್ಲ ಎಂಬುದಕ್ಕೆ FIR ಪ್ರತಿಯನ್ನು ಅಪೋಸಿಷನ್ ಲಾಯರ್ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಇನ್ನು ಕಾಣೆಯಾಗಿರುವ ಶಾಂತಮ್ಮ ಅವರು ಅಪಹರಣಕ್ಕೊಳಗಾಗಿರುವ ಮೊದಲು ರಾಘವ ಅವರನ್ನು ಭೇಟಿ ಮಾಡಿದ್ದು, ಆ ಕಾರಣ ಅವರೇ ಅಪಹರಣ ಮಾಡಿದ್ದಾರೆಂದು ಆರೋಪಿಸಿರುತ್ತಾರೆ. ಮತ್ತು ಈ ಮೊಕದ್ದಮೆ ಜಾಮೀನು ರಹಿತ ಅಲ್ಲವಾದ್ದರಿಂದ ರಾಘವ ಅವರಿಗೆ 25,000 ರೂಗಳ ಮುಂಗಡ ಬೇನಾಮಿ ಹಣವನ್ನು ಕಟ್ಟಿಸಿಕೊಂಡು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿರುತ್ತದೆ.
ರೀ ರಾಘವ ಅವರೇ, ಈ ಕೇಸ್ ಮುಗಿಯೋವರೆಗೂ ನೀವು ಪ್ರತಿದಿನ ನಿಮ್ಮ ಜ್ಯೂರಿಸ್ಡಿಕ್ಷನ್ ಸ್ಟೇಷನ್ ಹೋಗಿ ಸೈನ್ ಮಾಡಬೇಕು. ಮತ್ತೆ ಹೊರದೇಶಗಳಿಗೆ ಹೋಗೋ ಆಗಿಲ್ಲ. ಹಾಗೇನಾದರೂ ಹೋಗಲೇಬೇಕಾಗಿದ್ರೆ ಕೋರ್ಟ್ಗೆ ಕಾರಣಗಳನ್ನು ಸರಿಯಾಗಿ ಆಧಾರ ಸಹಿತ ಕೊಟ್ಟು ಕೋರ್ಟ್ ಅನುಮತಿ ಪಡ್ಕೊಂಡು ಹೋಗಬೇಕಾಗುತ್ತೆ. ಮತ್ತೆ ಬೇರೆ ಊರುಗಳಿಗೆ ಏನಾದ್ರು ಹೋಗಬೇಕಾಗಿದ್ರೆ ಪೊಲೀಸ್ನವ್ರ ಪರ್ಮಿಷನ್ ತಗೊಂಡು ಹೋಗಬೇಕು. ಮತ್ತೆ ಪ್ರತಿ ಕೋರ್ಟ್ ಹಿಯರಿಂಗ್ಗೆ ನೀವು ಹಾಜರಾಗಬೇಕು. ಆಯ್ತು ಯುವರ್ ಆನರ್. Court is adjourned. ಯಾಕೋ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಅಜ್ಜಿ, ನಾನು ಓಮ ಬೇಡ ಅಂದಿದ್ಕೆ ಆ ದೇವ್ರು ಪಪ್ಪನ್ನ ಪೊಲೀಸವ್ರು ಬಂದು ಕರ್ಕೊಂಡೋಗೋ ಹಾಗೆ ಮಾಡ್ಬಿಟ್ಟ ತಾನೇ? ಛೇ, ಯಾರು ಹಾಗೆ ಹೇಳಿದ್ದು? ಹಾಗೆಲ್ಲ ಏನೂ ಇಲ್ಲಪ್ಪ. ದೇವ್ರು ಮಕ್ಕಳ ಮೇಲೆ ಸಿಟ್ಟು ಮಾಡ್ಕೊಳಲ್ಲ. ಪಪ್ಪ ಏನೋ ತಪ್ಪು ಮಾಡಿಲ್ಲ ತಾನೇ, ಮತ್ತೆ ಅವರನ್ನ ಯಾಕೆ ಕರ್ಕೊಂಡೋಗಿದ್ದಾರೆ? ಅಮ್ಮ ಅಮ್ಮ, ಯಾಕಮ್ಮ ಈಗ ಓಡ್ ಬರ್ತಾ ಇದೀಯಾ? ಅಮ್ಮ, ಅಣ್ಣನ್ಗೆ ಬೇಲ್ ಸಿಕ್ತು. ಬೇರೆ ಸಿಕ್ತಾ? ಅಯ್ಯೋ, ಅವ್ರು ಈಗ ತಾನೇ ಫೋನ್ ಮಾಡಿದ್ರು. ಹಾಗಾದ್ರೆ ಪಪ್ಪ ಮನೆಗ್ ಬರ್ತಾ ಇದ್ದಾರ ಅತ್ತೆ? ಹೌದು ಪುಟ್ಟ, ಪಪ್ಪ ಮನೆಗೆ ವಾಪಸ್ ಬರ್ತಾ ಇದ್ದಾರೆ. ಏನಮ್ಮ ಹೇಳ್ತಿದೀಯಾ? ಆಗ್ಲೇ ಫೋನ್ ಮಾಡಿದಾಗ ಬೇಲ್ ಸಿಗೋದು ತುಂಬಾ ಕಷ್ಟ ಅಂತಿದ್ರು. ಹೌದಮ್ಮ, ಆದ್ರೆ ಈಗ ಯಾವ ತೊಂದ್ರೆನೂ ಇಲ್ವಂತೆ. ಪ್ರೊಸೀಜರ್ ಏನೇನಿತ್ತು ಎಲ್ಲ ಮುಗಿಸಿ ಬೇಲ್ ಕೊಡ್ಸಿ ಕರ್ಕೊಂಡ್ ಬರ್ತಾ ಇದಾರಂತೆ. ಯಾರಂತಮ್ಮ ರಾಘವನ ಬಿಡಿಸಿದ್ದು? ಯಾರು ಅಂತ ಗೊತ್ತಾದ್ರೆ ನೀನ್ ನಂಬೋದೇ ಇಲ್ಲ. ಯಾರಮ್ಮ? ಏಕೆ ಅಂಕಲ್. ಏಕೆ ಸಾಹೇಬ್ರು ರಾಘವನ್ಗೆ ಬೇಲ್ ಕೊಡಿಸಿ ಬಿಡಿಸ್ಕೊಂಡ್ ಬರ್ತಾ ಇದ್ದಾರಾ? ಹೌದಮ್ಮ. ಏಕೆ ತಾತ ಪಪ್ಪನ್ನ ಬಿಡ್ಸ್ಕೊಂಡ್ ಬರ್ತಾ ಇದ್ದಾರಾ? ಅಮ್ಮ, ನಾನು ಹೇಳಿಲ್ವಾ ಅಣ್ಣ ವಾಪಸ್ ಮನೆಗೆ ಬಂದೇ ಬರ್ತಾನೆ, ದೇವರು ನಮ್ಮನ್ನ ಕಾಪಾಡ್ತಾನೆ ಅಂತ. ನಿಜ ಅಮ್ಮ, ನಿನ್ನ ಮಾತು ನಿಜ. ಆ ಸಾಯಿನಾಥ ನಮ್ಮನ್ನ ಕಾಪಾಡ್ಬಿಟ್ಟ. ಇಷ್ಟು ವರ್ಷ ಕಪ್ಪು ಕೋಟ್ ಹಾಕದೇ ಇದ್ದವರು, ಕೋರ್ಟ್ ಮೆಟ್ಲು ಹತ್ತದೇ ಇದ್ದವರು ನಮ್ಮ ರಾಘವನ್ಗೋಸ್ಕರ. ಎಲ್ಲರೂ ತುಂಬ ಸಂತೋಷವಾಗಿದ್ದೀರಾ ಅಲ್ಲ? ತಲೆ ಮೇಲೆ ಎರಡೆರಡು ಕೇಸ್ಗಳಿದ್ರು ಅದನ್ನ ಮರೆತು ಬೇಲ್ ಸಿಕ್ಕಿರೋ ಸಂತೋಷದಲ್ಲಿದ್ದೀರಾ. ಆದರೆ ನಿನಗೆ ಸಿಕ್ಕಿರೋದು ಬರೀ ಬೇಲ್ ಅಷ್ಟೇ, ಬಿಡುಗಡೆ ಅಲ್ಲ.